ಪಿಎಂಸಿ ಕನ್ನಡ ಪ್ರತಿಕ್ಷಣ ಸತ್ಯದರ್ಶನ ಧ್ಯಾನ ವಿಹಾರಿ ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ನಡೆಯಲಿರುವ 25ನೇ ತಿಂಗಳ ಮನೆ ಮಂಡಲ ಧ್ಯಾನ ಯಜ್ಞ. ಬೆಳಗಾವಿ ಜಿಲ್ಲೆ ಶ್ರೀ ಮಲ್ಲಯ್ಯ ಪಿರಮಿಡ್ ಆಧ್ಯಾತ್ಮಿಕ ಧ್ಯಾನ ಕೇಂದ್ರದಲ್ಲಿ ನಡೆಯಲಿರುವ ಹುಣ್ಣಿಮೆ ವಿಶೇಷ ಧ್ಯಾನ ಮತ್ತು ಸತ್ಸಂಗ. ಗಂಗಾವತಿಯಲ್ಲಿ ವಿದ್ಯಾರ್ಥಿಗಳಿಗಾಗಿ ನಡೆದ ಧ್ಯಾನ ಅಭಿಯಾನ. ಕುಣಿಗಲ್ನಲ್ಲಿ ವಿದ್ಯಾರ್ಥಿಗಳಿಗಾಗಿ ನಡೆದ ಧ್ಯಾನ ಅಭಿಯಾನ ಕಾರ್ಯಕ್ರಮ. ಕೊಪ್ಪಳ ಜಿಲ್ಲೆಯ ಕಾರಾಗೃಹದಲ್ಲಿ ನಡೆದ ಆನಾಪಾನಸತಿ ಧ್ಯಾನ ಪರಿಚಯ. ಕೊಪ್ಪಳ ಜಿಲ್ಲೆಯಲ್ಲಿ ಲೋಕಾರ್ಪಣೆಗೊಂಡಿರುವ ಶಿವಶಕ್ತಿ ಪಿರಮಿಡ್ ಧ್ಯಾನ ಮಂದಿರ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನಲ್ಲಿ ನಡೆದ ಧ್ಯಾನಿಗಳ ಪ್ರಕೃತಿ ಚಾರಣ. ಈಗ ವಿವರಗಳ ಕಡೆಗೆ. ಬೆಂಗಳೂರಿನಲ್ಲಿ 25ನೇ ತಿಂಗಳ ಮನೆ ಮಂಡಲ ಧ್ಯಾನ ಯಜ್ಞ ಕಾರ್ಯಕ್ರಮ ನಡೆಯಲಿದೆ. ಪ್ರತಿ ತಿಂಗಳು ಒಬ್ಬ ಪಿರಮಿಡ್ ಮಾಸ್ಟರ್ಗಳ ಮನೆಗಳಲ್ಲಿ ಮನೆ ಮಂಡಲ ಧ್ಯಾನ ಯಜ್ಞ ಕಾರ್ಯಕ್ರಮವನ್ನು ನಿರಂತರವಾಗಿ ಪಿರಮಿಡ್ ಮಾಸ್ಟರ್ ಶ್ರೀಮತಿ ಮೀನಾ ಸುಧೀರ್ ಅವರು ನಡೆಸಿಕೊಂಡು ಬರುತ್ತಿದ್ದಾರೆ. ಇದೇ ನಿಟ್ಟಿನಲ್ಲಿ ಬೆಂಗಳೂರಿನ ಅಶ್ವಥ್ ನಾರಾಯಣ ಎನ್ಕ್ಲೇವ್ನಲ್ಲಿ ನವೆಂಬರ್ 30 ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 2:30ರವರೆಗೆ 25ನೇ ತಿಂಗಳ ಮನೆ ಮಂಡಲ ಧ್ಯಾನ ಯಜ್ಞ ಸಂಗೀತ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪಿರಮಿಡ್ ಮಾಸ್ಟರ್ ಮತ್ತು ಜಿಕೆವಿಕೆ ಕಾಲೇಜಿನ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆಎನ್ ಕಲ್ಯಾಣ್ ಮೂರ್ತಿಯವರು ಪಾಲ್ಗೊಳ್ಳಲಿದ್ದಾರೆ. ಈ ಅದ್ಭುತ ಕಾರ್ಯಕ್ಕೆ ಎಲ್ಲ ಧ್ಯಾನಿಗಳು ಭಾಗಿಯಾಗಬೇಕೆಂದು ಮನವಿ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಬೆಳಗಾವಿ ಜಿಲ್ಲೆಯ ಶ್ರೀ ಮಲ್ಲಯ್ಯ ಪಿರಮಿಡ್ ಆಧ್ಯಾತ್ಮಿಕ ಧ್ಯಾನ ಕೇಂದ್ರದಲ್ಲಿ ವಿಶೇಷ ಹುಣ್ಣಿಮೆ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮ ನಡೆಯಲಿದೆ. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ದಿವ್ಯ ಸ್ಫೂರ್ತಿಯೊಂದಿಗೆ ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಕಲ್ಲೋಳಿಯಲ್ಲಿರುವ ಶ್ರೀ ಮಲ್ಲಯ್ಯ ಪಿರಮಿಡ್ ಆಧ್ಯಾತ್ಮಿಕ ಧ್ಯಾನ ಕೇಂದ್ರದಲ್ಲಿ ಡಿಸೆಂಬರ್ 4 ಗುರುವಾರದಂದು ವಿಶೇಷ ಹುಣ್ಣಿಮೆ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ವಿಶೇಷ ಅತಿಥಿಗಳಾಗಿ ಪಿರಮಿಡ್ ಮಾಸ್ಟರ್ಸ್ ಶ್ರೀಮತಿ ಮಹಾದೇವಿ ಗೋವಿಂದಪ್ಪ ಕಾಚೆಗೋಳ ದಂಪತಿಗಳು ಭಾಗವಹಿಸಲಿದ್ದಾರೆ ಮತ್ತು ಗೀಜಾ ಪಿರಮಿಡ್ನ ಅದ್ಭುತ ಧ್ಯಾನ ಅನುಭವಗಳನ್ನು ಮಲ್ಲಯ್ಯ ಪಿರಮಿಡ್ ಆಧ್ಯಾತ್ಮಿಕ ಧ್ಯಾನ ಕೇಂದ್ರದ ಸಂಸ್ಥಾಪಕರಾದ ಶ್ರೀಮತಿ ಸವಿತಾ ಮಲ್ಲಪ್ಪ ಕಂಕನವಾಡಿ ಮತ್ತು ಮಲ್ಲಪ್ಪ ಕಂಕನವಾಡಿಯವರು ಹಂಚಿಕೊಳ್ಳಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಗಂಗಾವತಿಯಲ್ಲಿ ವಿದ್ಯಾರ್ಥಿಗಳಿಗೆ ಆನಾಪಾನಸತಿ ಧ್ಯಾನ ಪರಿಚಯಿಸಲಾಯಿತು. ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿ ಪಿರಮಿಡ್ ಮಾಸ್ಟರ್ ಶ್ರೀಮತಿ ಲಲಿತಾ ನಾರಾಯಣ ಕಂದಗಲ್ ಅವರಿಂದ ನವೆಂಬರ್ 21ರಂದು ಶನಿವಾರ ವಿವೇಕ್ ಭಾರತಿ ಶಾಲೆಯ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಆನಾಪಾನಸತಿ ಧ್ಯಾನ ಮಾಡಿಸಿ ಸಸ್ಯಾಹಾರದ ಮಹತ್ವದ ಮಾಹಿತಿ ನೀಡಲಾಯಿತು. ಧ್ಯಾನ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ಸೃಜನಶೀಲ ಶಕ್ತಿ ಹೆಚ್ಚಾಗುವುದಲ್ಲದೆ ಶಿಕ್ಷಣ ಮತ್ತು ಆರೋಗ್ಯದ ದೃಷ್ಟಿಯಿಂದಲೂ ಅನೇಕ ಪ್ರಯೋಜನಗಳಿವೆ ಎಂದು ವಿದ್ಯಾರ್ಥಿಗಳಿಗೆ ತಿಳಿಸಲಾಯಿತು. ಈ ಅದ್ಭುತ ಕಾರ್ಯಕ್ಕೆ ಅವಕಾಶ ಮಾಡಿಕೊಟ್ಟ ಮುಖ್ಯೋಪಾಧ್ಯಾಯರಾದ ಶ್ರೀರಂಗಪ್ಪ ಮತ್ತು ಸಹಕರಿಸಿದ ಸಿಬ್ಬಂದಿ ವರ್ಗದವರಿಗೆ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸಲಾಯಿತು. ಕುಣಿಗಲ್ನಲ್ಲಿ ವಿದ್ಯಾರ್ಥಿಗಳಿಗಾಗಿ ಧ್ಯಾನ ಅಭಿಯಾನ ನಡೆಯಿತು. ಕುಣಿಗಲ್ನಲ್ಲಿರುವ ಅರವಿಂದ್ ಅಂತಾರಾಷ್ಟ್ರೀಯ ವಸತಿ ಶಾಲೆಯಲ್ಲಿ ಏಕಕಾಲದಲ್ಲಿ 2,000 ವಿದ್ಯಾರ್ಥಿಗಳಿಗೆ ನವೆಂಬರ್ 22ರಂದು ಆನಾಪಾನಸತಿ ಧ್ಯಾನದ ಸಂಪೂರ್ಣ ಮಾಹಿತಿಯನ್ನು ಮತ್ತು ಧ್ಯಾನಾಭ್ಯಾಸವನ್ನು ಮಾಡಿಸಲಾಯಿತು. ವಿದ್ಯಾರ್ಥಿಗಳು ನಿರಂತರ ಧ್ಯಾನಾಭ್ಯಾಸದಿಂದ ಎಲ್ಲ ಕ್ಷೇತ್ರಗಳಲ್ಲಿ ಹೆಚ್ಚಿನ ಸಾಧನೆ ಮತ್ತು ಆಸಕ್ತಿಯೊಂದಿಗೆ ಬಹಳಷ್ಟು ಬದಲಾವಣೆಗಳನ್ನು ಕಾಣಬಹುದು ಎಂದು ತಿಳಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಪಿರಮಿಡ್ ಮಾಸ್ಟರ್ಸ್ ಉಷಾ, ಲತಾ ಮತ್ತು ಸಂದೀಪ್ ಅವರು ಪಾಲ್ಗೊಂಡಿದ್ದರು. ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ಕಾರಾಗೃಹದಲ್ಲಿ ಆನಾಪಾನಸತಿ ಧ್ಯಾನವನ್ನು ಪರಿಚಯಿಸಲಾಯಿತು. ಗಂಗಾವತಿಯ ಪಿರಮಿಡ್ ಮಾಸ್ಟರ್ ಶ್ರೀಮತಿ ಲಲಿತಾ ನಾರಾಯಣ ಕಂದಗಲ್ ಇವರಿಂದ ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿರುವ ಕಾರಾಗೃಹದಲ್ಲಿ ಕೈದಿಗಳಿಗೆ ಆನಾಪಾನಸತಿ ಧ್ಯಾನವನ್ನು ಪ್ರಾಥಮಿಕವಾಗಿ ಅಭ್ಯಾಸ ಮಾಡಿಸಲಾಯಿತು. ಮುಖಾಮುಖಿಯಾಗಿ ಸಜ್ಜನ ಸಾಂಗತ್ಯದ ಜೊತೆಗೆ ಧ್ಯಾನದ ಮಹತ್ವ ಹಾಗೂ ಸಸ್ಯಾಹಾರದ ಸಂಪೂರ್ಣ ಮಾಹಿತಿಯನ್ನು ನೀಡಿದರು. ಮನುಷ್ಯನಲ್ಲಿ ಸಾಕಷ್ಟು ಬದಲಾವಣೆಗೆ ಧ್ಯಾನ ಅತ್ಯಂತ ಅವಶ್ಯಕ. ಜೈಲುವಾಸ ಶಿಕ್ಷೆಯಲ್ಲ, ಶಿಕ್ಷಣ.
ಈ ಸಮಯವನ್ನು ಆಧ್ಯಾತ್ಮಿಕ ಸಾಧನೆಗಾಗಿ ಪರಿವರ್ತನೆಗಾಗಿ ಬಳಸಿಕೊಳ್ಳಲು ಕರೆ ನೀಡಲಾಯಿತು. ಧ್ಯಾನದಿಂದ ಪ್ರತಿಯೊಬ್ಬ ವ್ಯಕ್ತಿಯು ಸಜ್ಜನರಾಗಲು ಖಂಡಿತ ಸಾಧ್ಯ ಎಂಬ ಮಾತನ್ನು ತಿಳಿಸುತ್ತಾ ಈ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಜೈಲಿನ ಸೂಪರ್ಡೆಂಟ್ ಆದ ಶ್ರೀಯುತ ಅಂಬರೀಶ್ ಪೂಜಾರ್ ಅವರಿಗೆ ವಂದನೆಗಳನ್ನು ತಿಳಿಸಲಾಯಿತು. ಕೊಪ್ಪಳ ಜಿಲ್ಲೆಯಲ್ಲಿ ಶಿವಶಕ್ತಿ ಪಿರಮಿಡ್ ಧ್ಯಾನ ಮಂದಿರ ಲೋಕಾರ್ಪಣೆಗೊಂಡಿದೆ. ಕೊಪ್ಪಳ ಜಿಲ್ಲೆ ಗಂಗಾವತಿಯಲ್ಲಿ ನವೆಂಬರ್ 29 ಶನಿವಾರದಂದು ಶಿವಶಕ್ತಿ ಪಿರಮಿಡ್ ಧ್ಯಾನ ಮಂದಿರ ಲೋಕಾರ್ಪಣೆಗೊಂಡಿದೆ. ಸಂಗೀತನಾದ ಧ್ಯಾನ ಮತ್ತು ಪಿರಮಿಡ್ ಉದ್ಘಾಟನಾ ಕಾರ್ಯಕ್ರಮ ಎಲ್ಲ ಧ್ಯಾನ ಬಂಧುಗಳ ಸಹಾಯ ಮತ್ತು ಸಹಕಾರದಿಂದ ಯಶಸ್ವಿಯಾಗಿ ನಡೆದಿದ್ದು, ಈ ಕಾರ್ಯಕ್ರಮವು 5ನೇ ಮಹಾಧ್ಯಾನ ಯಜ್ಞವಾಗಿದ್ದು 119ನೇ ಸಸ್ಯಾಹಾರ ರ್ಯಾಲಿಯೂ ಸಹ ಜರುಗಿತು. ಈ ಅದ್ಭುತ ಕಾರ್ಯಕ್ಕೆ ಪಾಲ್ಗೊಂಡ ಎಲ್ಲ ಧ್ಯಾನಿಗಳಿಗೆ ಸಂಘಟಕರು ಕೃತಜ್ಞತೆಗಳನ್ನು ತಿಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನಲ್ಲಿ ಪಿರಮಿಡ್ ಮಾಸ್ಟರ್ಗಳು ಧ್ಯಾನ ಕಾರ್ಯಕ್ರಮ ಏರ್ಪಡಿಸಿದ್ದರು. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಗೋಡಗೇರಿ ಗ್ರಾಮದ ಗುಡ್ಡದ ಮೇಲೆ ಪ್ರಕೃತಿ ಮಧ್ಯದಲ್ಲಿರುವ ಶ್ರೀ ನಿರ್ವಾಣೇಶ್ವರ ದೇವಸ್ಥಾನದಲ್ಲಿ ಕಲ್ಲೋಳಿಯ ಮತ್ತು ಸಾವಳಗಿ ಗ್ರಾಮದ ಪಿರಮಿಡ್ ಮಾಸ್ಟರ್ಗಳು ಶ್ರೀ ಮಲ್ಲಯ್ಯ ಪಿರಮಿಡ್ ಧ್ಯಾನ ಕೇಂದ್ರದ ಸಂಸ್ಥಾಪಕರಾದ ಕಂಕನವಾಡಿ ದಂಪತಿಗಳು ಶ್ರೀ ವಿಜಯ ಮಗುದುಮ ರಾಘವೇಂದ್ರ ಕೋಳಿ ಇವರ ನೇತೃತ್ವದಲ್ಲಿ ಪ್ರಕೃತಿ ಚಾರಣದೊಂದಿಗೆ ಧ್ಯಾನ, ಸತ್ಸಂಗ ಮತ್ತು ಸಾತ್ವಿಕ ಭೋಜನ ಹಾಗೂ ಅನುಭವವನ್ನು ಹಂಚಿ ಅದ್ಭುತ ಕಾರ್ಯವನ್ನು ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿಗೆ ಧ್ಯಾನ ವಿಹಾರಿ ವಾರ್ತೆ ಮುಕ್ತಾಯವಾಯಿತು. ಮುಂದಿನ ಧ್ಯಾನ ವಿಹಾರಿಯಲ್ಲಿ ಪುನಃ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.